So hello guys. Sorry, why am I? So hello guys, I hope you all doing good. So yeah, welcome to my channel. ಸೊ ಇವತ್ತು ನಾನು ನಿಮಗೆಲ್ಲ ಒಂದು ಹಾರರ್ ಸ್ಟೋರಿ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಜನ್ರೇಷನ್ ಹುಡುಗರ ಲೈಫಲ್ಲಿ ನಡೆಯುವಂಥ ಕೆಲವೊಂದು ನಾರ್ಮಲ್ ಘಟನೆಗಳಿವೆಲ್ಲ. ಓಕೆ, ಸೊ ಏನೋ ಮಾಡೋಕ್ಕೆ ಹೋಗ್ತಾರೆ, ಏನೋ ಆಗೋಗುತ್ತೆ ಅವ್ರ ಲೈಫಲ್ಲಿ. ಈ ಥರ ಘಟನೆಗಳು ತುಂಬ ನಡೆಯುತ್ತೆ. ಸೊ ಇಲ್ಲಿ ನಾನಿವತ್ತು ಹೇಳೋಕ್ಕೆ ಹೋಗ್ತಿರೋಂಥ ಒಂದು ಸ್ಟೋರಿ ಬಂದುಬಿಟ್ಟು ಇವಾಗಿನ ಜನ್ರೇಷನ್ ಹುಡುಗರ ಬುದ್ಧಿ ಹೆಂಗಿರುತ್ತೆ ಅನ್ನೋದಕ್ಕೋಸ್ಕರ. ಓಕೆ, ಐ ವಾಂಟ್ ಟು ಟೆಲ್ ಯು ದ್ಯಾಟ್. ಸೊ ಇಲ್ಲಿ ನಿಖಿಲ್, ರಾಣಿ ಮತ್ತು ರಾಹುಲ್ ಅನ್ನೋವಂಥ 3 ಜನ ಕಾಲೇಜ್ ಸ್ಟೂಡೆಂಟ್ಸ್. ಓಕೆ, ಅವರು 3 ಜನ ಫ್ರೆಂಡ್ಸ್ ಇರ್ತಾರೆ. ಸೊ ಅವ್ರಿಗೆಲ್ಲ ಒಂದು ಬುದ್ಧಿ ಏನಂತ ಹೇಳಿದ್ರೆ, ಲೈಕ್ ದೇ ವಾಂಟ್ ಟು ಎಕ್ಸ್ಪ್ಲೋರ್. ಓಕೆ, ಅವ್ರಿಗೆ ಸುಮ್ಮನೆ ಆರಾಮಾಗಿ ತಂದೆ ತಾಯಿ ರಿಚ್ ಇರ್ತಾರೆ, ಕಾರು ಬಂಗ್ಲೆಲ್ಲ ಇರುತ್ತೆ, ಎಂಜಾಯ್ ಮಾಡ್ಕೊಂಡಿರೋಣ ಅನ್ನೋ ಬುದ್ಧಿ ಇರುತ್ತೆ. ಆದರೆ ಆ ಎಂಜಾಯ್ಮೆಂಟ್ ಅನ್ನೋದು ಬಿಯಾಂಡ್ ಎಕ್ಸ್ಪೆಕ್ಟೇಷನ್. ಓಕೆ, ತುಂಬ ಹೈ ಎಕ್ಸ್ಪೆಕ್ಟೇಷನ್ ಇರುತ್ತೆ ಅವ್ರಿಗೆ. ಇವಾಗ ಏನಾದರೂ ಮಾಡ್ತಾಯಿದ್ರೆ ಅದನ್ನು ಇನ್ನೂ ಹೆಚ್ಚು ಮಾಡಬೇಕು, ಇನ್ನೂ ಏನೋ ಬೇಕು ಅನ್ನೋವಂಥ ಬುದ್ಧಿ ಅವ್ರದ್ದೆಲ್ಲ. ಓಕೆ, ಸೊ ಯು ನೋ ದ್ಯಾಟ್ ದಿಸ್ ಜನ್ರೇಷನ್. ಸೊ ಅವರು 3 ಜನ ಏನು ಮಾಡ್ತಾರೆ, ಒಂದು ಪ್ಲ್ಯಾನ್ ಮಾಡ್ತಾರೆ. ಓಕೆ, ಸೊ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ನಿಖಿಲು ತುಂಬ ಅಂದರೆ ತುಂಬ ಕ್ಯೂರಿಯಸ್ ಹುಡುಗ ಇರ್ತಾನೆ. ಸೊ ಅವನಿಗೆ ಕ್ಯೂರಿಯಸ್ ಮೈಂಡ್ ಸೆಟ್ ಇರುತ್ತೆ. ಏನೇ ಆದರೂ ಯಾವುದೇ ಒಂದು ವಿಷಯದ ಬಗ್ಗೆ ಕೇಳಿದ್ರು ಅದನ್ನು ಕಂಪ್ಲೀಟಾಗಿ ತಿಳ್ಕೊಳೋವರೆಗೂ ಅವ್ನು ಬಿಡೋದಿಲ್ಲ. ಆ್ಯಂಡ್ ಎಕ್ಸ್ಪ್ಲೋರ್ ಮಾಡೋವರೆಗೂ, ಅದ್ರ ಬಗ್ಗೆ ಕಂಪ್ಲೀಟಾಗಿ ಡಿಕೋಡ್ ಮಾಡೋವರೆಗೂ ಅವ್ನು ಬಿಡೋದಿಲ್ಲ. ಆ ಥರ ಬುದ್ಧಿ ಅವನದು. ಸೊ ಅದಕ್ಕೋಸ್ಕರ ನಿಖಿಲ್ ಏನು ಮಾಡ್ತಾನೆ, ಅದೇ ಒಂದು ಫ್ರೆಂಡ್ ಬರ್ಡೇ ಪಾರ್ಟಿಗೋಸ್ಕರ ಅವ್ರು ಹಳ್ಳಿಗೆ ಹೋಗಿರ್ತಾರೆ. ಸೊ ಹೋಗಿರ್ಬೇಕಾದ್ರೆ ನಿಖಿಲು, ರಾಣಿ ಮತ್ತು ರಾಹುಲ್ ಅವರು 3 ಜನ ತುಂಬ ಒಳ್ಳೆ ಫ್ರೆಂಡ್ಸ್ ಇರ್ತಾರೆ. ಅವರು 3 ಜನ ಏನು ಮಾಡ್ತಾರೆ, ಆ ಹಳ್ಳಿಲಿರೋ ಫ್ರೆಂಡ್ ಬರ್ಡೇಗೆ ಹೋಗ್ತಾರೆ. ಹೋಗ್ಬಿಟ್ಟು ಬರ್ಡೇ ಪಾರ್ಟಿ ಮುಗಿಸ್ಕೊಂಡು ವಾಪಸ್ ಬರ್ತಿರ್ಬೇಕಾದ್ರೆ, ಸೊ ಅಲ್ಲಿ ಒಂದು ನಿಖಿಲ್ಗೆ ಒಂದು ಪಾಳ್ ಬಂಗ್ಲೆ ಕಾಣಿಸುತ್ತೆ. ಓಕೆ, ಆ ಪಾಳ್ ಬಂಗ್ಲೆ ಹತ್ರ ಏನೋ ಒಂಥರ ಕ್ಯೂರಿಯಸ್ ಥಿಂಗ್ಸ್ ವೆಯ್ಟ್ ಮಾಡ್ತಾಯಿದೆ. ಅಲ್ಲಿ ನೋಡಬೇಕು, ಏನೋ ಸಮಥಿಂಗ್ ವಿಶೇಷ ಇದೆ ಆ ಜಾಗದಲ್ಲಿ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮೊದಲೇ ಈ ಒಂದು ಕ್ಯೂರಿಯಸ್ ಮೈಂಡ್. ಸೊ ಅದಕ್ಕೋಸ್ಕರ ಏನು ಮಾಡ್ತಾನೆ ನಿಖಿಲ್ ಅಂದರೆ, ರಾಣಿನ ಮತ್ತು ರಾಹುಲ್ನ ಕರಿತಾನೆ. ಅದರಲ್ಲಿ ರಾಹುಲ್ ಸ್ವಲ್ಪ ಹೆದರು ಪುಕ್ಲ ಇರ್ತಾನೆ, ರಾಣಿ ಸ್ವಲ್ಪ ಮೀಡಿಯಮ್, ಅಷ್ಟೊಂದು ಹೆದರ್ತಾ ಇರಲ್ಲ. ಬಟ್ ಶಿ ಆಲ್ಸೋ ಡೋಂಟ್ ವಾಂಟ್ ಟು ಟೇಕ್ ರಿಸ್ಕ್ ಆ ಥರ ಗರ್. ಸೊ ಆದರೂ ಕೂಡ ನಿಖಿಲ್ ಫೋರ್ಸ್ ಮಾಡಿಬಿಟ್ಟು ಅವರಿಬ್ಬರನ್ನು ಕರ್ಕೊಂಡು ಹೋಗ್ತಾನೆ. ಬಂದರೂ ನೋಡೋಣ ಏನಾಗುತ್ತೆ, ಅಲ್ಲಿ ಹೋದ್ಮೇಲೆ ಏನಾಗುತ್ತೆ, ಅಬ್ಬಬ್ಬಾ ಅಂದರೆ ನಮಗೆ ಹೊಸ ವಿಷಯ ಸಿಗ್ಬೋದು, ಹೊಸ ಏನಾದರೂ ಥಿಂಗ್ಸ್ ಸಿಗ್ಬೋದು, ನಾವು ನೋಡ್ಬೋದು, ಆಲ್ಮೋಸ್ಟ್ ಎಕ್ಸ್ಪ್ಲೋರ್ ಮಾಡ್ಬೋದು, ಕಮಾನ್ ಗಾಯ್ಸ್ ಅಂತ ಹೋಗ್ತಾನೆ. 3 ಜನ ಹೋಗ್ತಾರೆ. ಹೋಗ್ಬಿಟ್ಟು ಅಲ್ಲಿ ಎಕ್ಸ್ಪ್ಲೋರ್ ಮಾಡ್ತಿರ್ಬೇಕಾದ್ರೆ, ಸೊ ನಿಖಿಲ್ ತುಂಬ ಲೈಕ್ ರೋಮ್ ಮಾಡ್ತಾನೆ, ಎಲ್ಲ ಮನೆನ ನೋಡ್ತಾನೆ, ಸರ್ಚ್ ಮಾಡ್ತಾನೆ. ಸೊ ಅವ್ನಿಗೇನು ಆ ಥರ ಇಂಟ್ರೆಸ್ಟಿಂಗ್ ಥಿಂಗ್ಸ್ ಕಾಣಿಸೋದಿಲ್ಲ. ಬದಲಾಗಿ ಏನಾಗುತ್ತೆ, ಅಲ್ಲಿ ಯಾವುದೋ ಒಂದು ಹಳೆ ರೂಮ್, ಅದು ತುಂಬ ಏನಾಗಿರುತ್ತೆ, ಕ್ಲೋಸ್ ಆಗಿರುತ್ತೆ ಕಂಪ್ಲೀಟಾಗಿ. ಆ ರೂಮ್ನ ಯಾರೂ ಓಪನ್ ಮಾಡಿರೋದಿಲ್ಲ. ಹಳ್ಳಿನಲ್ಲೂ ಕೂಡ ಅದ್ರ ಬಗ್ಗೆ ಟಾಕ್ ಇರುತ್ತೆ. ಬಟ್ ಇವೆಲ್ಲ ಏನೂ ಕೇಳೋದಿಲ್ಲ. ಈ 3 ಏನಿದೆ ಅಲ್ವಾ, ನಿಖಿಲು, ರಾಣಿ, ರಾಹುಲು, ಈ 3 ಅದ್ರ ಬಗ್ಗೆ ಏನೂ ತಿಳ್ಕೊಂಡಿರೋದಿಲ್ಲ. ಏನೋ ಅದು ಒಳ್ಳೆ ಮನೆ, ಲೈಕ್ ಒಳ್ಳೆ ಪಾಳ್ಬಿದ್ದ ಮನೆ, ನೋಡೋಕ್ಕೆ ಚೆನ್ನಾಗಿದೆ, ಅಲ್ಲೇನೋ ಇದ್ದೇ ಇರುತ್ತೆ ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೋರ್ ಮಾಡೋಣ ಅಂತ ನಿಖಿಲ್ ಕರ್ಕೊಂಡು ಹೋಗ್ಬಿಟ್ಟು ಇನ್ನೇನು ಎಕ್ಸ್ಪ್ಲೋರ್ ನೋಡ್ತಾ ಇದ್ದಾರೆ. ಸಡನ್ನಾಗಿ ರಾಹುಲ್ಗೆ ಏನಾಗುತ್ತೆ, ತುಂಬ ಭಯ ಆಗುತ್ತೆ. ಸಡನ್ನಾಗಿ ಏನೋ ನೋಡ್ತಾನೆ, ಅಲ್ಲೊಂದು ಆ ರೂಮ್ ಮುಂದ್ಗಡೆ ಏನೋ ಒಂದು ನೆರಳು ಪಾಸ್ ಆದಂಗೆ ಆಗುತ್ತೆ. ತುಂಬ ಭಯ ಆಗುತ್ತೆ. ಮತ್ತು ಈ ಕಡೆ ತಿರ್ಕೊತಾನೆ, ಗಟ್ಟಿಯಾಗಿ ಕಣ್ಣು ಮುಚ್ಕೊಂಡು ಈ ಕಡೆ ತಿರ್ಕೋತಾನೆ. ಅಷ್ಟರಲ್ಲಿ ರಾಣಿ ಒಂದು ಕಡೆ ಹೋಗಿದ್ದಾಳೆ, ನಿಖಿಲ್ ಒಂದು ಕಡೆ ಹೋಗಿದ್ದಾನೆ. ಸ್ವಲ್ಪ ಹೊತ್ತಾದಮೇಲೆ ಆ ರೂಮ್ ಕಡೆಯಿಂದ ಇವನ ಹೆಸರು ಕರೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ವಿಸ್ಪರಿಂಗ್ ಅಂತ ಕರಿತೀವಿ. ಓಕೆ, ಪಿಸು ಧ್ವನಿಯಿಂದ, ಬಾಯಲ್ಲಿ. ಓಕೆ, ಈ ಥರ ಕೇಳಿಸಿದ ತಕ್ಷಣ ರಾಹುಲ್ ತುಂಬ ಪುಕ್ಲ ಮೊದಲೇ. ಅದರಲ್ಲಿ ಇವಾಗ ಏನಾಗಿದೆ, ಅವನ ಹೆಸರನ್ನ ಯಾರೋ ಆ ರೂಮ್ ಒಳಗಿಂದ ಕರಿತಾ ಇದ್ದಾರೆ. ಓಕೆ, ರಾಣಿ ಬೇರೆ ಕಡೆ ಇದ್ದಾಳೆ, ನಿಖಿಲ್ ಬೇರೆ ಕಡೆ ಇದ್ದಾನೆ. ಸೊ ಇವನಿಗೆ ತುಂಬ ಶಿವರಿಂಗ್ ಸ್ಟಾರ್ಟ್ ಆಗುತ್ತೆ. ಸಡನ್ನಾಗಿ ಆ ಥರ ಕೂಗ್ತಾ ಇರಬೇಕಾದ್ರೆ ಕಿವಿ ಮುಚ್ಕೊಂಡು ಗಟ್ಟಿಯಾಗಿ ಕಣ್ಣು ಮುಚ್ಕೊಂಡು ನಿಂತಿದ್ದಾನೆ. ಸಡನ್ನಾಗಿ ಬಂದ್ಬಿಟ್ಟು ಯಾರೋ ಅವ್ನ ಭುಜದ ಮೇಲೆ ಕೈ ಇಟ್ಟಂಗೆ ಇಡ್ತಾರೆ ಜೋರಾಗಿ ಅವನ ಹೆಸರನ್ನ ಕೂಗ್ಬಿಟ್ಟು. ಸೊ ಅದೇ ಟೈಮ್ಗೆ ಇವ್ನು ಕಿರ್ಚಿಬಿಡ್ತಾನೆ. ಇವ್ನು ಕಿರ್ಚೋದೇ ತಡ ಎಲ್ಲೋ ಇದ್ದಂಥ ನಿಖಿಲು ಮತ್ತು ರಾಣಿ ಬರ್ತಾರೆ. ಬಂದ್ಬಿಟ್ಟು ಇವನ್ನ, ಯಾಕೋ ಏನಾಯಿತು, ಯಾಕೆ ಹೆದರ್ಕೋತಾ ಇದೆಯಾ ಅಂದಾಗ ಇವನು ಹೇಳ್ತಾನೆ, ಇಲ್ಲ ನನ್ನ ಇಲ್ಲಿ ಯಾರೋ ಕರಿತಾ ಇದ್ದಾರೆ, ಯಾರೋ ನನ್ನ ಹೆಸರನ್ನ ಕರಿತಾ ಇದ್ದಾರೆ, ಯಾರೋ ನನ್ನ ಹಿಂದೆ ಬಂದ್ಬಿಟ್ಟು ನನ್ನ ಹೆಡಿ ಮೇಲೆ ಕೈ ಇಟ್ಟರು, ನಿಂಗೆ ಗೊತ್ತಿಲ್ಲ, ಅವ್ರು ತುಂಬ ಲೈಕ್ ಏನು ಮಾಡ್ತಾರೆ, ನನ್ನ ನೆರಳು ಕೂಡ ನೋಡಿದೆ, ಅಲ್ಲಿ ನೆರಳು ಕೂಡ ಪಾಸ್ ಆಯಿತು, ಪ್ಲೀಸ್ ನಾನು ಇಲ್ಲಿಂದ ಹೋಗಬೇಕು ಆಗ್ತಿಲ್ಲ ಅಂದ್ಬಿಟ್ಟು ಅವ್ನು ತುಂಬ ಹೆದರ್ಕೊಂಡ್ಬಿಟ್ಟಿರ್ತಾನೆ. ಸೊ ಹಾಗಾಗಿ ಏನು ಮಾಡ್ತಾರೆ, ಇವರಿಬ್ಬರು ಕೂಡ ಏನೋ ಸರ್ಚ್ ಮಾಡಬೇಕು ಅಂದ್ಕೊಂಡವರು, ಸರಿನಪ್ಪ ಬಾ ಹೋಗ್ಬಿಡೋಣ ಅಂದ್ಬಿಟ್ಟು ಹೋಗ್ತಾರೆ. ಸೊ 3 ಜನ ಕಾರ್ ತೊಗೊಂಡ್ಬಿಟ್ಟು ವಾಪಸ್ ಸಿಟಿಗೆ ಹೋಗ್ತಾರೆ. ಹೋದ್ಮೇಲೆ ಏನಾಗುತ್ತೆ, ಇಲ್ಲಿ ಕಾಲೇಜ್ಗೆ ನಿಖಿಲು ಮತ್ತು ರಾಣಿ ಹೋಗಿರ್ತಾರೆ. ರಾಹುಲ್ ಬಂದಿರಲ್ಲ. ಸೊ ರಾಹುಲ್ ಮನೆಗೆ ಕಾಲ್ ಮಾಡಿಬಿಟ್ಟು ನಿಖಿಲ್ ಕೇಳ್ತಾನೆ,
ಏನು ಅಂತ ಅವ್ರ ಮಮ್ಮಿನ ಕೇಳ್ತಾನೆ, ಆಂಟಿ ಏನಕ್ಕೆ ರಾಹುಲ್ ಕಾಲೇಜ್ಗೆ ಬಂದಿಲ್ಲ, ಕಾಲ್ ಮಾಡಿದ್ರು ಕೂಡ ಪಿಕ್ ಮಾಡ್ತಿಲ್ಲ, ಏನಾಗಿದೆ ಅಂತ ಕೇಳಿದಾಗ ಅವ್ರ ಅಮ್ಮ ಹೇಳ್ತಾಳೆ, ಏನೋ ಗೊತ್ತಿಲ್ಲಪ್ಪ, ನಿನ್ನೆ ಬರ್ತ್ಡೇ ಪಾರ್ಟಿಯಿಂದ ಬಂದಾಗಿಂದ ಅಂದರೆ ಅವ್ನು ತುಂಬ ಹೆದರ್ಕೊಂಡ್ಬಿಟ್ಟಿದ್ದಾನೆ, ಏನಂತ ಗೊತ್ತಾಗ್ತಿಲ್ಲ, ನಾವು ಮಾತಾಡ್ಸಿದ್ರು ಮಾತಾಡ್ತಾ ಇಲ್ಲ ಸರಿಯಾಗಿ, ತುಂಬ ಹೊಚ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದಾನೆ, ಜ್ವರ ಬಂದುಬಿಟ್ಟಿದೆ ಕಂಪ್ಲೀಟಾಗಿ, ಏನು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳಿದಾಗ ಇವರಿಬ್ರಿಗೂ ಗಾಬರಿ ಆಗುತ್ತೆ. ಯಾಕೆ ಹಿಂಗೆ ಆಡ್ತಿದ್ದಾನೆ ಇವನು ರಾಹುಲು? ಸರಿ, ಇವನು ನಿಖಿಲ್ ಹೋಗ್ಬಿಟ್ಟು ರಾಣಿನ ಕರೀತಾನೆ, ರಾಣಿ ನಾವಿಬ್ಬರು ಹೋಗ್ಬಿಟ್ಟು ರಾಹುಲ್ ಮನೆಗೆ ಹೋಗ್ಬಿಟ್ಟು ಅವನ್ನ ಮಾತಾಡ್ಸೋಣ, ಏನಾಗಿದೆ ನೋಡ್ಕೊಂಬರೋಣ ಅಂತೇಳಿ ಮನೆಗೆ ಹೋಗ್ತಾರೆ. ಹೋಗ್ಬಿಟ್ಟು ಅಲ್ಲಿ ಮಾತಾಡಿಸ್ತಾರೆ. ರಾಹುಲ್ ಏನಾಗಿದ್ದಾನೆ, ತುಂಬ ನಡುಗ್ತಾ ಗಡಗಡ ನಡುಗ್ತಾ ಮಲ್ಕೊಂಡಿದ್ದಾನೆ. ಅವನಿಗೆ ಆಗ್ತಾಯಿಲ್ಲ. ಆ್ಯಕ್ಚುಲಿ ಅದೇ ಕಣ್ಮುಂದೆ ಬರ್ತಾ ಇದೆ, ಆ ನೆರಳು ಪಾಸಾಗಿದ್ದಾಗಿರ್ಬೋದು, ಅವ್ನ ಹೆಸರು ಕರೆದಿದ್ದಾಗಿರ್ಬೋದು, ಸಡನ್ನಾಗಿ ಅವ್ನ ಭುಜದ ಮೇಲೆ ಯಾರೋ ಕೈ ಇಟ್ಟಿದ್ದಾಗಿರ್ಬೋದು, ಇದೆಲ್ಲ ಅವ್ನಿಗೇನಾಯಿತು, ತುಂಬ ಅಂದರೆ ತುಂಬ ಡಿಸ್ಟರ್ಬ್ ಆಯಿತು. ಅದಾಗಿದ್ದು ಅದೇ ನೆನಪಾಗ್ತಾಯಿದೆ, ಮಲ್ಗೋಕ್ಕಾಗ್ತಿಲ್ಲ, ಅವ್ನು ನಿದ್ದೆ ಮಾಡ್ತಾ ಇಲ್ಲ. ಸೊ ಹಾಗಾಗ್ಬಿಟ್ಟು ಇವ್ರ ಹತ್ರ ಹೇಳ್ಕೊತಾನೆ, ನನಗೆ ಆಗ್ತಿಲ್ಲ, ನಂಗೆ ನಿದ್ದೆ ಬರ್ತಿಲ್ಲ, ಈ ಥರನೇ ಆಗ್ತಾಯಿದೆ, ಪದೇ ಆ ದೃಶ್ಯಗಳೇ ಕನಸಲ್ಲಿ ಬರ್ತಾ ಇದೆ, ಸೊ ಏನು ಮಾಡಲಿ ನಾನು ಹೇಳು ಅಂತ ಹೇಳ್ಬಿಟ್ಟಾಗ, ಸೊ ಇವರಿಬ್ಬರು ಏನು ಮಾಡ್ತಾರೆ, ಟ್ರೀಟ್ಮೆಂಟ್ ಇದ್ದರೆ ಅದನ್ನು ಟ್ರೈ ಮಾಡೋಣ ಅಂದ್ಬಿಟ್ಟು ಇಬ್ಬರು ಮನೆಗೆ ಹೋಗ್ತಾರೆ. ಹೋದ್ಮೇಲೆ ನಿಖಿಲ್ಗೆ ಒಂದು ಮೆಸೇಜ್ ಬರುತ್ತೆ. ರಾಣಿ ಮೆಸೇಜ್ ಕಳಿಸಿರ್ತಾಳೆ. ರಾಣಿ ಫೋನಿಂದ ಮೆಸೇಜ್ ಬರುತ್ತೆ, ಯಾರಿಗೆ? ನಿಖಿಲ್ಗೆ. ಓಕೆ, ಸೊ ನಿಖಿಲ್ ಆ ಮೆಸೇಜ್ ಓದ್ತಾನೆ. ಆ ಮೆಸೇಜಲ್ಲಿ ಏನಂತ ಬರೆದಿರುತ್ತೆ, ನಿಖಿಲ್ ರಾಹುಲ್ ತುಂಬ ಹೆದರಿದಾನಲ್ವಾ, ಸೊ ಅದಕ್ಕೆ ನಾವೇನು ಮಾಡಬೇಕು ಅಂದ್ಕೊಂಡಿದ್ದೀವಿ, ಮತ್ತೆ ಅವನನ್ನು ಆ ಪಾಳು ಬಿದ್ದ ಬಂಗ್ಲೆಗೆ, ಆ ಹಳ್ಳಿಗೆ ಕರೆಸ್ಬಿಟ್ಟು ಅಲ್ಲಿ ಏನೂ ಇಲ್ಲ ಅಂತ ಅವನಿಗೆ ಪ್ರೂವ್ ಮಾಡಬೇಕು, ಅವ್ನು ನೋಡಿದ್ದೆಲ್ಲ ಭ್ರಮೆ ಅಂತ ಅವನಿಗೆ ಪ್ರೂವ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಸೊ ಹಾಗಾಗಿ ಏನು ಮಾಡಬೇಕು ಅಂದ್ಕೊಂಡಿದ್ದೀವಿ, ನಾವು ಅವನನ್ನು ಅಲ್ಲಿಗೆ ಕರ್ಕೊಂಡು ಹೋಗಬೇಕು ಅಂದ್ಕೊಂಡಿದ್ದೀವಿ. ನಾವು ಇಲ್ಲಿಂದ ರೀಚ್ ಆಗ್ತೀವಿ, ನೀನು ಆ ಕಡೆಯಿಂದ ಬಂದುಬಿಡು. ಓಕೆ, ನಾವು ಬಿಟ್ಟಿದ್ದೀವಿ, ಆಲ್ರೆಡಿ ಅರ್ಧ ದಾರಿಲಿದ್ದೀವಿ, ನಾನು ಮತ್ತು ನನ್ನ ಒಂದು 5 ಜನ ಫ್ರೆಂಡ್ಸು ಎಲ್ಲರೂ ಹೋಗ್ತಾ ಇದ್ದೀವಿ, ಜೊತೆಗೆ ರಾಹುಲ್ ಕೂಡ ಇದ್ದಾನೆ. ಓಕೆ, ನಾನು ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ, ನೀನು ಬಂದುಬಿಡು, ಜಾಯ್ನ್ ಆಗು ಅಂತೇಳಿ ಮೆಸೇಜ್ ಬರುತ್ತೆ. ಯಾರ ಫೋನಿಂದ? ರಾಣಿ ಫೋನಿಂದ ನಿಖಿಲ್ ಫೋನ್ಗೆ ಮೆಸೇಜ್ ಬರುತ್ತೆ, ಕಮ್ ಟು ದಟ್ ಅಬಾಂಡೆಂಡ್ ಹೌಸ್ ಅಂತ ಹೇಳ್ಬಿಟ್ಟು. ಸೊ ಹೋಗ್ತಾನೆ, ರೆಡಿ ಆಗ್ತಾನೆ. ನಿಖಿಲ್ಗೆ ಭಯ ಇಲ್ಲ, ಹೌದಾ, ಅವನೇ ತಾನೇ ಕರ್ಕೊಂಡು ಹೋಗಿದ್ದು ಅವರಿಬ್ರು. ಸೊ ನಿಖಿಲ್ ಏನು ಮಾಡ್ತಾನೆ, ಓಕೆ ಸರಿ ಹೋಗೋಣ ಅಂದೇಳ್ಬಿಟ್ಟು, ಓಕೆ ಐ ಆಮ್ ಕಮಿಂಗ್ ಅಂತೇಳಿ ಮೆಸೇಜ್ ಹಾಕ್ತಾನೆ. ಸೊ ಹೋಗ್ತಾನೆ. ಹೋದ್ಮೇಲೆ ಸ್ವಲ್ಪ ಮನೆ ರಾತ್ರಿ ಟೈಮ್ನಲ್ಲಿ, ಓಕೆ, ಯಾಕಂದರೆ ಆ ಭಯನ ಹೋಗ್ಲಾಡಿಸ್ಬೇಕಂದ್ರೆ ಮುಳ್ಳಿಂದನೇ ತೆಗಿಬೇಕಂತಾರಲ್ವ, ಹಾಗೆ ಭಯದಿಂದನೇ ತೆಗಿಬೇಕು. ಆ ಭಯ ಬರೋದು ಯಾವ ಟೈಮ್ನಲ್ಲಿ? ರಾತ್ರಿ ಟೈಮ್ನಲ್ಲಿ. ಸೊ ರಾತ್ರಿ 12 ಗಂಟೆ ಟೈಮ್ನಲ್ಲಿ ಅವನನ್ನು ಅಲ್ಲಿಗೆ ಬಾ ಅಂತ ಹೇಳ್ಬಿಟ್ಟು ಕರೆದಿರ್ತಾಳೆ ರಾಣಿ, ಹೌದಾ. ಆಲ್ರೆಡಿ ರಾಹುಲ್ ಮತ್ತು ಅವರೆಲ್ಲ ರೀಚ್ ಆಗಿದ್ದೀವಿ ಅಂತ ಹೇಳ್ಬಿಟ್ಟು ಮೆಸೇಜ್ ಹಾಕ್ತಾರೆ. ಅವ್ನು ಮನೆ ಹೊರಗಡೆ ಬಂದು ನಿಂತ್ಬಿಟ್ಟು ಮೆಸೇಜ್ ಮಾಡ್ತಾನೆ. ಮೆಸೇಜ್ ಮಾಡಿದಾಗ, ರಾಣಿ ನಾನು ಆಲ್ರೆಡಿ ಇಲ್ಲಿ ಬಂದಿದ್ದೀನಿ ಮನೆ ಮುಂದೆ, ನೀವೆಲ್ಲಿದ್ದೀರಾ ಅಂತ ಕೇಳಿದಾಗ ಅವನಿಗೆ ಒಂದು ಮೆಸೇಜ್ ಬರುತ್ತೆ. ಏನಂತ? ರಾಣಿ ಕಡೆಯಿಂದ, ರಾಣಿ ಫೋನಿಂದ ಮೆಸೇಜ್ ಬರುತ್ತೆ, ಹಾಂ ರಾಹುಲ್, ನಾವು ಆಲ್ರೆಡಿ ಹಾಂ ನಿಖಿಲ್, ನಾವು ಆಲ್ರೆಡಿ ಮನೆ ಒಳಗಡೆ ರೀಚ್ ಆಗಿದ್ದೀವಿ, ನಾನು ರಾಹುಲ್ ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ರೀಚ್ ಆಗಿದ್ದೀವಿ, ನೀನು ಬಂದ್ಬಿಡು ಇಲ್ಲಿಗೆ ಅಂದ್ಬಿಟ್ಟು ಲೊಕೇಶನ್ ಶೇರ್ ಮಾಡ್ತಾಳೆ. ಓಕೆ, ಆ ಮನೆ ಒಳಗಿಂದ ಲೊಕೇಶನ್ ಶೇರ್ ಮಾಡಿದಾಗ ಎಕ್ಸಾಕ್ಟಾಗಿ ಆ ಲೊಕೇಶನ್ ನೋಡಿಕೊಂಡು ಏನು ಮಾಡ್ತಾನೆ, ನಿಖಿಲು ಒಳಗಡೆ ಹೋಗ್ತಾನೆ. ಹೋದ್ಮೇಲೆ ಅವನಿಗೇನು ಭಯ ಇಲ್ಲ ಆಲ್ಮೋಸ್ಟ್. ಬಟ್ ಇವೊಂದು ಸಡನ್ನಾಗಿ ಸ್ವಲ್ಪ ಹೊತ್ತಾದಮೇಲೆ ಒಂದು ಅನ್ನೋನ್ ನಂಬರಿಂದ ಕಾಲ್ ಬರುತ್ತೆ. ಓಕೆ, ಅನ್ನೋನ್ ನಂಬರಿಂದ ಕಾಲ್ ಬಂದಾಗ ಅದನ್ನ ರಿಸೀವ್ ಮಾಡಿಬಿಟ್ಟು, ಹಲೋ ಯಾರು ಅಂತ ಕೇಳಿದಾಗ, ಹೇ ನಾನು ಕಣೋ ರಾಣಿ, ಎಲ್ಲಿದೆಯಾ ನೀನು, ಯಾಕಿನ್ನೂ ಬಂದಿಲ್ಲ ಅಂತ ಕೇಳಿದಾಗ ನಿಖಿಲ್ ಹೇಳ್ತಾನೆ, ನಾನು ಆವಾಗಲೇ ಬಂದಿದ್ದೀನಿ, ನೀನೇ ತಾನೇ ಎಕ್ಸಾಕ್ಟಾಗಿ ಲೊಕೇಶನ್ ಕಳಿಸಿರೋದು, ಮನೆ ಒಳಗೆ ಬಾ ಅಂತ ಹೇಳ್ಬಿಟ್ಟು ಅಲ್ಲೇ ಬಂದು ನಿಂತಿದ್ದೀನಿ, ಎಲ್ಲಿದ್ದೀರಾ ನೀವು, ನನಗೆ ಕಾಣಿಸ್ತಿಲ್ಲ ಅಂದಾಗ, ಮನೆನಾ? ಯಾವ ಮನೆನೋ? ಅಯ್ಯೋ ನಿನಗೆ ರಾಹುಲ್ ಹೇಳಿರ್ತಾನೆ ಅಂತ ಅಂದ್ಕೊಂಡಿದ್ದೆ ನಾನು. ಆ್ಯಕ್ಚುಲಿ ನಾವೆಲ್ಲ ಪಾರ್ಟಿಗೆ ಬಂದಿದ್ದೀವಿ. ಓಕೆ, ಪಾರ್ಟಿಗೆ ಬಂದಿದ್ದೀವಿ. ಸೊ ಈ ಪಾರ್ಟಿನಲ್ಲಿ ರಾಹುಲ್ ಕೂಡ ಇದ್ದಾನೆ. ನಾನು ಅಂದ್ಕೊಂಡೆ ರಾಹುಲ್ ಹಿಂಗೆ ಆಲ್ರೆಡಿ ಹೇಳಿರ್ಬೋದು ಅಂತ. ಸೊ ಎಲ್ಲಿದ್ದೀಯಾ, ಬೇಗ ಬಾ, ವೆಯ್ಟ್ ಮಾಡ್ತಾ ಇದ್ದೀವಿ, ನೋಡು ಇಲ್ಲಿ ಪಾರ್ಟಿ ಫೋಟೋ ಕೂಡ ಅಂತ ಹೇಳ್ಬಿಟ್ಟು ಪಾರ್ಟಿನಲ್ಲಿ ಎಲ್ಲ ಫ್ರೆಂಡ್ಸ್ ಜೊತೆ ಸೆಲ್ಫಿ ತೊಗೊಂಡ್ಬಿಟ್ಟು ಕಳಿಸ್ತಾಳೆ. ಅದನ್ನು ನೋಡಿ ನಿಖಿಲ್ಗೆ ಶಾಕ್. ಯಾಕಂದರೆ ರಾಣಿ ಹೆಸರಿನಲ್ಲಿ ಇಲ್ಲಿಗೆ ಈ ಬಂಗ್ಲೆಗೆ ಬಾ ಅಂಥೇಳಿ ಯಾರು ಮೆಸೇಜ್ ಮಾಡಿದ್ದು? ಡೌಟ್ ಬಂತು. ಕೇಳ್ತಾನೆ, ರಾಣಿ ಹಾಗಿದ್ರೆ ನಿನ್ನ ಫೋನಿಂದ ನನಗೆ ಯಾರು ಮೆಸೇಜ್ ಮಾಡ್ತಿರೋದು, ಆ್ಯಂಡ್ ಈ ನಂಬರ್ ಯಾರ್ದು, ನೀನು ಯಾಕೆ ಬೇರೆ ನಂಬರಿಂದ ಕಾಲ್ ಮಾಡ್ತಿದ್ದೀಯಾ? ನಿನ್ನ ನಂಬರಿಂದ ನನಗೆ ಮೆಸೇಜ್ ಬಂದಿದೆ ಈ ಹಳೆ ಬಂಗ್ಲೆಗೆ ಬಾ ಅಂತ ಹೇಳ್ಬಿಟ್ಟು, ಅದಕ್ಕೆ ನಾನು ಈಗ ಜಸ್ಟು ಒಳಗಡೆ ಬಂದು ನಿಂತಿದ್ದೀನಿ, ಲೊಕೇಶನ್ ಕೂಡ ನೀನು ಕಳಿಸಿದೀಯಾ ಅಂದಾಗ ರಾಣಿ ಹೇಳ್ತಾಳೆ, ವಾಟ್, ನೀನು ಏನು ಹೇಳ್ತಿದ್ದೀಯಾ ನಿಖಿಲ್, ನನ್ನ ಫೋನು ಅಲ್ಲಿ ಕಳೆದೋಗಿದೆ, ಆಗ ನಿನ್ನ ಜೊತೆ ಬಂದೋ ಅದೇ ಟೈಮ್ನಲ್ಲಿ ನಾನೇನೋ ಸರ್ಚ್ ಮಾಡ್ತಿರ್ಬೇಕಾದ್ರೆ ನನ್ನ ಫೋನು ಬೈ ಮಿಸ್ ಆಗಿ ಎಲ್ಲೋ ಬಿದ್ದೋಯ್ತು, ಎಷ್ಟು ಹುಡುಕಿದ್ರು ಸಿಕ್ಕಲಿಲ್ಲ. ಅದೇ ಟೈಮ್ನಲ್ಲಿ ರಾಹುಲ್ ಕೂಡ ಕಿರ್ಚೋಕ್ಕೆ ಸ್ಟಾರ್ಟ್ ಮಾಡ್ದ. ಸೊ ನಾನು ಹಂಗೆ ಬಂದುಬಿಟ್ಟೆ. ಸೊ ನನ್ನ ಫೋನ್ ನನ್ನ ಹತ್ರ ಇಲ್ಲ, ಅದಕ್ಕೋಸ್ಕರ ನಾನು ನನ್ನ ಫ್ರೆಂಡ್ ಫೋನಿಂದ ನಿನಗೆ ಕಾಲ್ ಮಾಡ್ತಾ ಇದ್ದೀನಿ
ಸೊ ಈಗ ನಿಖಿಲ್ಗೆ ನಿಜವಾದ ಭಯ ಸ್ಟಾರ್ಟ್ ಆಯಿತು. ಯಾರು ಮೆಸೇಜ್ ಮಾಡಿರೋದು? ರಾಣಿ ಬಂಗ್ಲೆಯಲ್ಲಿ ಕಳ್ಕೊಂಡಿರೋ ಫೋನಿಂದ ಯಾರೂ ಇಲ್ದಿರೋ ಬಂಗ್ಲೆನಲ್ಲಿ ಮೆಸೇಜ್ ಬರ್ತಾ ಇದೆ. ಯಾರಿಗೆ? ನಿಖಿಲ್ ಫೋನ್ಗೆ. ಅದನ್ನೆಲ್ಲ ನಿಖಿಲ್ ರಾಣಿಗೆ ಹೇಳ್ತಾನೆ. ಆಗ ರಾಣಿ ಹೇಳ್ತಾಳೆ, ಮೊದಲು ಅಲ್ಲಿಂದ ಓಡ್ಬಾ, ನೀನು ಮೊದಲು ಅಲ್ಲಿಂದ ಓಡ್ಬಾ, ಬಡ್ಕೊಂಡೆ ನಾನು ನಿನಗೆ, ಅಲ್ಲಿಗೆ ಹೋಗೋದು ಬೇಡ, ಏನು ಬೇಡ ಅಂತ ಹೇಳ್ಬಿಟ್ಟು ಕೇಳಿದೆ ನನ್ನ ಮಾತನ್ನ, ಫಸ್ಟಿಂದ ಎಸ್ಕೇಪ್ ಆಗು. ಕಾಲಲ್ಲಿ ತುಂಬ ಕಿರಿಸ್ತಾ ಹೇಳ್ತಾಳೆ ರಾಣಿ, ಓಕೆ ಎಸ್ಕೇಪ್ ಆಗು ನಿಖಿಲ್, ಓಕೆ. ಸಡನ್ನಾಗಿ ಕಾಲ್ ಕಟ್ ಆಗುತ್ತೆ. ಈ ಕಡೆ ನಿಖಿಲ್ ಮೇಲೆ ಯಾವುದೋ ಒಂದು ಭಯಂಕರವಾಗಿರುವಂಥ ಒಂದು ಆಕೃತಿ ಅಟ್ಯಾಕ್ ಮಾಡುತ್ತೆ. ಓಕೆ, ಅದು ಅಟ್ಯಾಕ್ ಮಾಡಿ ನಿಖಿಲ್ನ ಸಾಯಿಸಿ ಹಾಕುತ್ತೆ. ಸೊ ಇದರಿಂದ ನಮಗೆ ತಿಳ್ಕೊಬೇಕಾಗಿರೋದೇನು ಅಂದರೆ, ಯಾವುದೇ ಒಂದು ಜಾಗ ಅಬೌಂಡೆಂಟ್ ಹೌಸ್ ಅಂತ ಇರುತ್ತಲ್ವ, ಅಂಥ ಜಾಗಗಳಿಗೆ ಹೋಗೋದು ತಪ್ಪು. ಇಷ್ಟಕ್ಕೂ ಆ ಜಾಗದ ಹಿಸ್ಟ್ರಿ ಏನು, ಯಾಕೆ ಆ ಜಾಗದಲ್ಲಿ ಯಾರು ಹೋಗಬಾರ್ದು ಅಂತ ಹೇಳಿದರು, ಆ ಜಾಗದಲ್ಲಿ ಇದ್ದಂಥ ಮಿಸ್ಟ್ರಿ ಏನು, ನಿಖಿಲ್ನ ಸಾಯಿಸಿದ್ದು ಯಾರು? ಓಕೆ, ನಿಖಿಲ್ ಸಾಯ್ತಾನೆ. ಬೆಳಿಗ್ಗೆ ಬಂದು ಅದೇ ಫ್ರೆಂಡ್ಸು ಪೊಲೀಸ್ನ ಕರ್ಕೊಂಬಂದು ನೋಡಿದಾಗ ಅಲ್ಲಿ ನಿಖಿಲ್ ಡೆಡ್ ಬಾಡಿ ಕಾಣಿಸುತ್ತೆ. ಸೊ ಅವನ್ನ ಬರ್ಬರವಾಗಿ ಸಾಯಿಸಿ ಹಾಕಿರ್ತಾರೆ. ಸೊ ಅಲ್ಲಿರುವಂಥ ಆ ಶಕ್ತಿ ಆತ್ಮನ ಅಥವಾ ಇನ್ನೇನಾದ್ರೂ, ಒಂದು ವೇಳೆ ಆತ್ಮ ಆಗಿದ್ದರೆ ಯಾರ್ದದು ಆತ್ಮ, ಏನಕ್ಕಲ್ಲಿದೆ? ಅಲ್ಲ ಅಂದರೆ ಬೇರೆ ಏನು ಶಕ್ತಿ ಇರ್ಬೋದು. ಸೊ ಇದನ್ನು ನಾನು ನೆಕ್ಸ್ಟ್ ಸ್ಟೋರಿನಲ್ಲಿ ಹೇಳ್ತೀನಿ, ನೆಕ್ಸ್ಟ್ ಪಾರ್ಟಲ್ಲಿ ಹೇಳ್ತೀನಿ. ವೆಯ್ಟ್ ಮಾಡ್ತಾ ಇರಿ. ಸೊ please guys, if you like the story, please share it to your friends also, and I hope you guys like this story. Yeah, please be careful. Thank you.